ಇವತ್ತು ಆಟಿ ಅಮಾವಾಸ್ಯೆ. ಈ ಆಟಿ ಅಮಾವಾಸ್ಯೆಯ ಮದ್ದು ಕುಡಿದ ಮೇಲೆ ಮೆಂತೆ ಗಂಜಿಯನ್ನೇ ಯಾಕೆ ಕುಡಿಯುತ್ತಾರೆ ಗೊತ್ತಾ? ಇದರ ಹಿಂದೆ ನಮ್ಮ ಹಿರಿಯರು ಪಾಲಿಸಿಕೊಂಡು ಬಂದಿರುವ ಒಂದು ವಿಶೇಷ ಕಾರಣ ಇದೆ. ಅದು ಏನು ಅಂತ ಇವತ್ತು ತಿಳಿಯೋಣ ಬನ್ನಿ. ನಮಸ್ತೆ ಸ್ನೇಹಿತರೆ, ಆಟಿ ಅಮಾವಾಸ್ಯೆಯ ಮದ್ದು ನಂತರ ಮೆಂತೆ ಗಂಜಿ ಯಾಕೆ ಕುಡಿಯಬೇಕು ನೋಡಿ. ಈ ಆಟಿ ಅಮಾವಾಸ್ಯೆ ಅಂದರೆ ನಮ್ಮ ಕರಾವಳಿ ಭಾಗದಲ್ಲಿ ವಿಶೇಷವಾದ ಒಂದು ದಿನ. ಈ ದಿನ ಬೆಳಿಗ್ಗೆ ಸಾಂಪ್ರದಾಯಿಕವಾಗಿ ಆಟಿ ಅಮಾವಾಸ್ಯೆಯ ಮದ್ದನ್ನು ಸೇವಿಸುವ ಪದ್ಧತಿ ನಮ್ಮ ಹಿರಿಯರ ಕಾಲದಿಂದಲೂ ನಡೆದುಕೊಂಡು ಬಂದಿದೆ. ಆದರೆ ಮದ್ದು ಸೇವಿಸಿದ ನಂತರ ಮೆಂತೆ ಗಂಜಿಯನ್ನು ಯಾಕೆ ಕುಡಿಯುತ್ತಾರೆ ಅನ್ನೋ ಒಂದು ಪ್ರಶ್ನೆ ಹಲವರಿಗೆ ಇರಬಹುದು. ನೋಡಿ, ಈ ಮೆಂತೆ ನಮ್ಮ ಅಡುಗೆ ಮನೆಯಲ್ಲೇ ಸಿಗುವಂಥ ಒಂದು ಸಾಂಪ್ರದಾಯಿಕ ಪದಾರ್ಥ. ಇದರಲ್ಲಿ ನಾರಿನಂಶ ಸೇರಿದಂತೆ ಕೆಲವು ಪೌಷ್ಟಿಕಾಂಶಗಳಿವೆ. ಮೆಂತೆ ಗಂಜಿಯನ್ನು ಮಳೆಗಾಲದಲ್ಲಿ ಹೊಟ್ಟೆಗೆ ಹಗುರವಾಗಿರುವ ಸರಳವಾದ ಆಹಾರವಾಗಿ ನಮ್ಮ ಸೇವಿಸುವ ಪದ್ಧತಿ ಇದೆ. ಆಟಿ ಅಮಾವಾಸ್ಯೆಯ ಮದ್ದು ಮತ್ತು ಅದರ ನಂತರ ಮೆಂತೆ ಗಂಜಿ ಇವೆರಡೂ ನಮ್ಮ ಕರಾವಳಿಯ ಹಳೆಯ ಆಹಾರ ಸಂಪ್ರದಾಯದ ಒಂದು ಭಾಗ. ಇದು ಯಾವುದೇ ಕಾಯಿಲೆಗೆ ಔಷಧಿ ಅಥವಾ ವೈದ್ಯಕೀಯ ಚಿಕಿತ್ಸೆಯ ಪರ್ಯಾಯ ಅಲ್ಲ. ಆದರೆ ನಮ್ಮ ಹಿರಿಯರು ಪ್ರಕೃತಿಯಲ್ಲಿ ಸಿಗುವ ಪದಾರ್ಥಗಳನ್ನು ಬಳಸಿಕೊಂಡು ಮಳೆಗಾಲದಲ್ಲಿ ಸರಳವಾಗಿ ಪೌಷ್ಟಿಕವಾಗಿ ಆಹಾರ ಸೇವಿಸುತ್ತಿದ್ದ ರೀತಿಯಲ್ಲಿ ಇದು ಹಾಗಾಗಿ ನೆನಪಿಸುತ್ತದೆ. ನಮ್ಮ ಕರಾವಳಿಯ ಸಾಂಪ್ರದಾಯಿಕ ಆಹಾರ ಪದ್ಧತಿಗಳನ್ನು ಮುಂದಿನ ಪೀಳಿಗೆಗೂ ಪರಿಚಯಿಸುವುದು ತುಂಬಾ ಮುಖ್ಯ. ಹಾಗಾದರೆ ನಿಮ್ಮ ಮನೆಯಲ್ಲಿ ಕೂಡ ಆಟಿ ಅಮಾವಾಸ್ಯೆಯ ದಿನ ಮದ್ದು ಮತ್ತು ಮೆಂತೆ ಗಂಜಿ ಮಾಡುವ ಪದ್ಧತಿ ಇದೆಯಾ? ಇದ್ರೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ಆಟಿ ಅಮಾವಾಸ್ಯೆಯ ದಿನ ನಮ್ಮ ಮನೆಯಲ್ಲಿ ಈ ಪದ್ಧತಿಯಲ್ಲಿ ನಾವು ಆಚರಿಸೋದಿಲ್ಲ. ಸೊ ನನಗೆ 2 ಮನೆಯಿಂದ ಬಂದಿರುವಂತಹ ಮದ್ದು ಇದು, ಪಕ್ಕದ ಮನೆಯವರು ಕೊಟ್ಟಿರುವಂತಹ ಮದ್ದು. ಸೊ ಇದನ್ನು ನಾವು ವರ್ಷದಲ್ಲಿ 1 ಸಲವಾದರೂ ಕುಡಲೇಬೇಕು. ಸೊ ನಾನಂತೂ ಕುಡಿದೆ, ತುಂಬಾ ಕಹಿ ಇದೆ. ಹಾಗೆ ನೀವು ಕೂಡ ಈ ಮದ್ದನ್ನು ಕುಡಿದ್ರೆ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.